Friends, welcome to Arivu Educational Loan Updates presented by Unique Global Network. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ನಿಮಗೆ ಮೈನ್ಲಿ 2023 ಈ ಇಯರ್ ಅಲ್ಲಿ ನೀವು ಫ್ರೆಶ್ ಆಗಿ ಅರಿವು ಎಜುಕೇಶನ್ ಲೋನ್ ನ ಯಾವ ತರ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ನೀವು ಎಂಡ್ ತನಕ ನೋಡಿ. ಫ್ರೆಂಡ್ಸ್, ನಾನು ಲೈವ್ ಡೆಮೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ 3 ಡಾಕ್ಯುಮೆಂಟ್ಸ್ ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಹೇಳಕ್ ಇಷ್ಟಪಡ್ತೀನಿ. ಈ 3 ಡಾಕ್ಯುಮೆಂಟ್ಸ್ ಯಾವ್ದಪ್ಪ ಅಂತಂದ್ರೆ, ನಿಮ್ಗೆ ಫಸ್ಟ್ ಬಂದ್ಬಿಟ್ಟು ಇಂಡೆಮ್ನಿಟಿ ಬಾಂಡ್ ಇರುತ್ತೆ, ಮತ್ತೆ ನೆಕ್ಸ್ಟ್ ಸ್ಟೂಡೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್, ಮತ್ತೆ ನೆಕ್ಸ್ಟ್ ಅದಾದ್ಮೇಲೆ ಪೇರೆಂಟ್ಸ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್. ಈ 3 ಡಾಕ್ಯುಮೆಂಟ್ಸ್ ನ ನೀವು ರೆಡಿ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ 3 ಡಾಕ್ಯುಮೆಂಟ್ಸ್ ನಾನು ಏನ್ ನಿಮ್ಗೆ ಹೇಳ್ತಿದ್ದೀನೋ ಈ 3 ಡಾಕ್ಯುಮೆಂಟ್ಸ್ ನಿಮ್ಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ನೀವು ನೋಡಬಹುದು ಸ್ಕ್ರೀನ್ ಮೇಲೆ, ಇಲ್ಲಿ ನಿಮ್ಗೆ ಡೌನ್ಲೋಡ್ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಐಕಾನ್ ಕಾಣಿಸುತ್ತೆ. ಈ 3 ಡೌನ್ಲೋಡ್ ಐಕಾನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ 3 ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಆಗುತ್ತೆ. ಇವಾಗ ಫಸ್ಟ್ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಆದ್ಮೇಲೆ ಇಲ್ಲಿ ನೀವು ಸ್ಟೂಡೆಂಟ್ ಮತ್ತೆ ಪೇರೆಂಟ್ಸ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಏನಿದೆಯಲ್ವಾ, ಇದು ನೀವೇ ಫಿಲ್ ಮಾಡಬೇಕಾಗಿರೋದು. ಮತ್ತೆ ಇನ್ನೊಂದು ಡಾಕ್ಯುಮೆಂಟ್ ಇಂಡೆಮ್ನಿಟಿ ಬಾಂಡ್ ಏನಿದೆಯಲ್ವಾ, ಇದು ನೀವು ನೋಟ್ರಿ ಪೇಪರ್ ಅಂತ ಬರುತ್ತೆ. ಇಲ್ಲಿ ನೋಟ್ರಿ ಪೇಪರ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಡೌಟ್ ಬರ್ತಿರ್ಬೋದು. ಸೊ ನಾನು ಕ್ಲಿಯರ್ ಮಾಡ್ತೀನಿ ನೋಡಿ. ಫ್ರೆಂಡ್ಸ್, ನೋಟ್ರಿ ಪೇಪರ್ ಅಂತಂದ್ರೆ ನೀವು ಇವಾಗ ಗವರ್ಮೆಂಟ್ ಕಡೆಯಿಂದ ಲೋನ್ ತಗೊಳ್ತಾ ಇದ್ದೀರಾ. ಸೊ ಅದನ್ನ ರೀಪೇ ಮಾಡೋದಕ್ಕೆ ನಿಮ್ಗೆ ಒಂದು ವಿಟ್ನೆಸ್ ಬೇಕಾಗುತ್ತೆ. ಯಾರಾದ್ರೂ ನಿಮ್ಗೆ ವಿಟ್ನೆಸ್ ಬೇಕಾಗುತ್ತೆ, ಭರವಸೆ ಕೊಡೋದಕ್ಕೆ ನಿಮ್ಗೆ ಯಾರಾದ್ರೂ ಸಿಗ್ನೇಚರ್ ಆಗ್ಬೇಕಾಗುತ್ತೆ. ಸೊ ಅದಕ್ಕಾಗಿ ನೀವು ನೋಟ್ರಿ ಪೇಪರ್ ತಗೋಬೇಕಾಗುತ್ತೆ. ಕೋರ್ಟ್ ಕಡೆಯಿಂದ ನೀವು ನೋಟ್ರಿ ಪೇಪರ್ ಜನರೇಟ್ ಮಾಡ್ತೀರಾ. ಸೊ ಇವಾಗ ನೀವು ನೋಟ್ರಿ ಪೇಪರ್ ಎಲ್ಲಿ ಜನರೇಟ್ ಮಾಡ್ಬೇಕಂದ್ರೆ, ನಿಮ್ಮ ಒಂದು ತಾಲೂಕ್ ಆಫೀಸ್ ಇರ್ಬೋದು ಆರ್ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ನ ಕೋರ್ಟ್ ಹತ್ರ ಹೋಗ್ಬಿಟ್ಟು ನೀವು ನೋಟ್ರಿ ಪೇಪರ್ ನ ಜನರೇಟ್ ಮಾಡಬಹುದು. ಈ ಯಾವ ತರ ನೋಟ್ರಿ ಪೇಪರ್ ನ ನೀವು ಜನರೇಟ್ ಮಾಡಬೇಕು ಅಂದ್ರೆ, ನೀವು 50 ರುಪೀಸ್ ನೋಟ್ರಿ ಪೇಪರ್ ನ ನೀವು ಜನರೇಟ್ ಮಾಡಬೇಕಾಗುತ್ತೆ. 50 ರುಪೀಸ್ ಕೊಟ್ರೆ ನಿಮ್ಗೆ ಈ ತರ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಿರ್ತೀನಿ ನೋಡಿ, ಈ ತರ ನಿಮ್ಗೆ ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ನಿಮ್ಗೆ ಒಂದು ನೋಟ್ರಿ ಪೇಪರ್ ಜನರೇಟ್ ಆಗುತ್ತೆ. ಇದರಲ್ಲಿ ನೀವು KMDC ಗೆ ಅಂತ ಹೇಳ್ಬಿಟ್ಟು ನೀವು ಜನರೇಟ್ ಮಾಡಬೇಕಾಗುತ್ತೆ. ಸೊ 50 ರುಪೀಸ್ ನೋಟ್ರಿ ಪೇಪರ್ ಹಿಂದೆ ನೀವು ಇಂಡೆಮ್ನಿಟಿ ಬಾಂಡ್ ನ ನೀವು ಪ್ರಿಂಟ್ ಮಾಡಿಸ್ಬೇಕಾಗುತ್ತೆ. ಸೊ ಬ್ಲಾಂಕ್ ಇಂಡೆಮ್ನಿಟಿ ಬಾಂಡ್ ನ ನೀವು ಪ್ರಿಂಟ್ ಮಾಡಿಸ್ಬೇಕಾಗುತ್ತೆ. ಯಾವ ತರ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವಾ, ಅದೇ ತರ ನೀವು ನೋಟ್ರಿ ಪೇಪರ್ ಹಿಂದೆ ನೀವು ಇಂಡೆಮ್ನಿಟಿ ಬಾಂಡ್ ನ ಪ್ರಿಂಟ್ ಮಾಡಿಸ್ಬಿಟ್ಟು ಅಲ್ಲಿ ನಿಮ್ಮ ವಿಟ್ನೆಸ್ ಯಾರು ಇರ್ತಾರಲ್ವಾ, ನಿಮ್ಮ ನೇಬರ್ಸ್ ಆಗಿರ್ಬೋದು ಆರ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ವಿಟ್ನೆಸ್ ಆಗಿರ್ಬೋದು, ಅವ್ರ ಸಿಗ್ನೇಚರ್ ನ ಹಾಕ್ಸ್ಬಿಟ್ಟು ನಿಮ್ಮ ತಾಲೂಕ್ ಆಫೀಸ್ ಆರ್ ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿರುವಂತಹ ಕೋರ್ಟಿನ ಒಂದು ನೋಟ್ರಿಯಿಂದ ಸೀಲು ಮತ್ತೆ ಸಿಗ್ನೇಚರ್ ನ ಹಾಕ್ಸ್ಕೊಂಡು ಮತ್ತೆ ನಿಮ್ಮ ಇಂಡೆಮ್ನಿಟಿ ಬಾಂಡ್ ನ ಫಿಲ್ ಮಾಡಿಬಿಟ್ಟು ಈ ಒಂದು ಡಾಕ್ಯುಮೆಂಟ್ ನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಈ ತರ ನೀವು ಇಂಡೆಮ್ನಿಟಿ ಬಾಂಡ್ ನ ವಿತ್ ನೋಟ್ರಿ ನೀವು ಜನರೇಟ್ ಮಾಡಬೇಕಾಗುತ್ತೆ. ಸೊ ವಿತೌಟ್ ನೋಟ್ರಿ ನೀವೇನಾದ್ರೂ ಜನರೇಟ್ ಮಾಡಿ ಕೊಟ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಇನ್ವ್ಯಾಲಿಡ್ ಆಗುತ್ತೆ, ನಿಮ್ಗೆ ಲೋನ್ ಬರೋದಕ್ಕೆ ಸಾಧ್ಯನೇ ಇರಲ್ಲ. ಸೊ ಅದಕ್ಕಾಗಿ ನೀವು ಇಂಡೆಮ್ನಿಟಿ ಬಾಂಡ್ ನ ವಿತ್ ನೋಟ್ರಿ ಪೇಪರ್ ನೀವು ಜನರೇಟ್ ಮಾಡಬೇಕಾಗುತ್ತೆ. 50 ರುಪೀಸ್ ನೋಟ್ರಿ ಪೇಪರ್ ಜ್ಞಾಪಕ ಇಟ್ಕೊಳ್ಳಿ. ವಿತ್ 50 ರುಪೀಸ್ ನೋಟ್ರಿ ಪೇಪರ್ ನೀವು ಇಂಡೆಮ್ನಿಟಿ ಬಾಂಡ್ ನ ಜನರೇಟ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಸ್ಟೂಡೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂಡ್ ಪೇರೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇದನ್ನ ಆಸ್ ಇಟ್ ಈಸ್ ನೀವು ಡೌನ್ಲೋಡ್ ಮಾಡ್ಕೊಂಡು ಇದ್ರ ಮೇಲೆ ನೀವು ಫಿಲ್ ಮಾಡಬೇಕಾಗುತ್ತೆ. ಸ್ಟೂಡೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ನ ಸ್ಟೂಡೆಂಟ್ ಫಿಲ್ ಮಾಡಬೇಕಾಗುತ್ತೆ, ಯಾರು ಅಪ್ಲೈ ಮಾಡ್ತಿರ್ತಾರಲ್ವಾ ಅವರು ಫಿಲ್ ಮಾಡಬೇಕಾಗುತ್ತೆ. ಮತ್ತೆ ಪೇರೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಬಂದ್ಬಿಟ್ಟು ಅಪ್ಲಿಕೆಂಟಿನ ಪೇರೆಂಟ್ಸ್ ಯಾರು ಇರ್ತಾರಲ್ವಾ ಅವರು ಈ ಪೇರೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ನ ಫಿಲ್ ಮಾಡಬೇಕಾಗುತ್ತೆ. ಈ 3 ಡಾಕ್ಯುಮೆಂಟ್ಸ್ ಆದ್ಮೇಲೆ ನೀವು ನೆಕ್ಸ್ಟ್ ಯಾವ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡಿ ಇಟ್ಕೋಬೇಕಂತಂದ್ರೆ, ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋಲಿ ಹೇಳ್ಕೊಟ್ಟಿದ್ದೆ. ನಿಮ್ಗೆ 12 or 14 ಡಾಕ್ಯುಮೆಂಟ್ಸ್ ಹೇಳಿದ್ದೆ ನಾನು ಪ್ರೀವಿಯಸ್ ವಿಡಿಯೋಲಿ. ಆ 14 ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಇನ್ ಕೇಸ್ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನಾನು ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಆ 14 ಡಾಕ್ಯುಮೆಂಟ್ಸ್ ನೀವು ತಯಾರಾಗಿ ಇಟ್ಕೊಂಡು ಈ ಅಪ್ಲಿಕೇಶನ್ ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. 14+3 ಟೋಟಲ್ 17 ಡಾಕ್ಯುಮೆಂಟ್ಸ್. ನೋಟ್ರಿ ಪೇಪರ್ ನ ಸೇರಿಸಿದ್ರೆ 18 ಡಾಕ್ಯುಮೆಂಟ್ಸ್ ಆಗುತ್ತೆ. ಬಟ್ ನೋಟ್ರಿ ಮತ್ತೆ ಇಂಡೆಮ್ನಿಟಿ ಬಾಂಡ್ ಎರಡೂ ಫ್ರಂಟ್ ಅಂಡ್ ಬ್ಯಾಕ್ ಪ್ರಿಂಟ್ ಆಗಿರುತ್ತೆ. ಸೊ ಅದಕ್ಕಾಗಿ 50 ರುಪೀಸ್ ನೋಟ್ರಿ ಪೇಪರ್ ಹಿಂದೆ ನೀವು ಇಂಡೆಮ್ನಿಟಿ ಬಾಂಡ್ ನ ಪ್ರಿಂಟ್ ಮಾಡಿಸಿರ್ತೀರಾ. ಸೊ ಈ ಎಲ್ಲ 17 ಡಾಕ್ಯುಮೆಂಟ್ಸ್ ತಗೊಂಡು ನೀವು ಅಪ್ಲೈ ಮಾಡಕ್ ಕೂತ್ಕೊಳ್ಳಿ. ಆವಾಗ ನೀವು ಈಸಿಯಾಗಿ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕಂದ್ರೆ ನೀವು ಎಲ್ಲಾ ಡಾಕ್ಯುಮೆಂಟ್ಸ್ ನ ನೀವು PDF ಅಲ್ಲಿ ಕನ್ವರ್ಟ್ ಮಾಡಬೇಕಾಗುತ್ತೆ. ನೀವು ಈ 17 ಡಾಕ್ಯುಮೆಂಟ್ಸ್ ಏನೋ ಗ್ಯಾದರ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಕ್ ಕೂತ್ಕೊಳ್ತೀರಾ. ಬಟ್ ನಿಮ್ಗೆ ಈ ಎಲ್ಲಾ 17 ಡಾಕ್ಯುಮೆಂಟ್ಸ್ ನೀವು ಫಸ್ಟ್ PDF ಕನ್ವರ್ಟ್ ಮಾಡಿ ಇಟ್ಕೋಬೇಕು. ಅಂಡ್ ಮೇಕ್ ಶ್ಯೂರ್ ಈಚ್ ಫೈಲಿನ ಫೈಲ್ ಸೈಜ್ ಏನಿರುತ್ತಲ್ವಾ 25 MB ಒಳಗಡೆ ಇರಬೇಕು. ಇದು ಏನಾದ್ರೂ 25 MB ಎಕ್ಸಿಡ್ ಆದ್ರೆ ನಿಮ್ಗೆ ಈ ಅಪ್ಲೋಡ್ ಆಪ್ಷನ್ ಕೊಡಲ್ಲ ಇವರು. ಸೊ ಅದಕ್ಕಾಗಿ ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ದು ಒಂದಿರಬೇಕು, ಮತ್ತೆ ನಿಮ್ ಪೇರೆಂಟ್ಸ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಇದ್ರದ್ದು ಸಹ ಫೋಟೋಸ್ ತಗೊಂಡು ನೀವು ಅಪ್ಲೈ ಮಾಡ್ಕೊಳಕ್ ಕೂತ್ಕೊಳ್ಳಿ. ಇದೆಲ್ಲ ಸ್ಕ್ಯಾನ್ಡ್ ಕಾಪೀಸ್ ಇರಬೇಕು ನಿಮ್ಮ ಹತ್ರ. ಅಂದ್ರೆ ಎಲ್ಲದನ್ನು ನೀವು PDF ಕನ್ವರ್ಟ್ ಮಾಡಿರ್ಬೇಕು. ಈ 17 ಡಾಕ್ಯುಮೆಂಟ್ಸ್ ಏನಿದೆಯಲ್ವಾ ಇದನ್ನೆಲ್ಲದನ್ನು ನೀವು PDF ಕನ್ವರ್ಟ್ ಮಾಡಿಬಿಟ್ಟು ಅವರು ನಿಮ್ಗೆ ಏನೇನ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಆ ಡಾಕ್ಯುಮೆಂಟ್ಸ್ ನೀವು ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ನಾನು ನಿಮ್ಗೆ ಲೈವ್ ಡೆಮೋ ನಿಮ್ಗೆ ತೋರಿಸಿದಾಗ ಗೊತ್ತಾಗುತ್ತೆ ಯಾವ ತರ ನೀವು ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು. ನನ್ನ ಲೈವ್ ಡೆಮೋನ ನೀವು ಫಾಲೋ ಮಾಡಿದ್ರೆ ನೀವು ಆರಾಮಾಗಿ ಅಪ್ಲೋಡ್ ಮಾಡಬಹುದು. ನಿಮ್ಗೆ ಡೌಟ್ ಬರೋದು ಜಸ್ಟ್ ನೋಟ್ರಿ ಪೇಪರ್, ಇಂಡೆಮ್ನಿಟಿ ಬಾಂಡ್
ಮತ್ತೆ ಸ್ಟೂಡೆಂಟ್ ಪೇರೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್, ಈ ಫೋರ್ ಡಾಕ್ಯುಮೆಂಟ್ಸ್ ಏನಿದೆಯಲ್ವಾ ಇದರಲ್ಲಿ ನಿಮಗೆ ಡೌಟ್ ಜನರೇಟ್ ಆಗುತ್ತೆ. ಸೊ ಈ ನೋಟ್ರಿ ಅನ್ನೋದು ನಿಮಗೆ ವೆಬ್ಸೈಟ್ ಅಲ್ಲೂ ಇರಲ್ಲ, ಬಟ್ ನಿಮಗೆ ಇಂಡೆಮ್ನಿಟಿ ಬಾಂಡ್ ಅಲ್ಲಿ ನಿಮಗೆ ನೋಟ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಸೊ ಅದು ನಿಮಗೆ ನಾನು ಕ್ಲಿಯರ್ ಮಾಡ್ತೀನಿ. 50 ರೂಪೀಸ್ ನೋಟ್ರಿ ಪೇಪರ್ ಹಿಂದೆನೆ ನೀವು ಅದನ್ನ ಇಂಡೆಮ್ನಿಟಿ ಬಾಂಡ್ ನ ಪ್ರಿಂಟ್ ಮಾಡಿಸ್ಬಿಟ್ಟು ಅದನ್ನ ಫಿಲ್ ಮಾಡಿಬಿಟ್ಟು ನೀವು ನಿಮ್ಮ ವಿಟ್ನೆಸ್ಸಿನ ಸಿಗ್ನೇಚರು, ನಿಮ್ಮ ಸಿಗ್ನೇಚರು ಮತ್ತೆ ನೋಟ್ರಿಯ ಸೀಲು ಸಿಗ್ನೇಚರ್ನ ಹಾಕ್ಸ್ಬಿಟ್ಟು ನೀವು ರೆಡಿ ಮಾಡಬೇಕಾಗುತ್ತೆ. ಸೊ ನೀವು ಕೋರ್ಟಲ್ಲಿ ನಿಮ್ಮ ಹತ್ರದಲ್ಲಿ ಇರುವಂತಹ ಕೋರ್ಟಲ್ಲಿ ಹೋಗ್ಬಿಟ್ಟು ನೀವು ಹೇಳಿದ್ರೆ ಅವರು ನಿಮಗೆ ನೋಟ್ರಿ ಪೇಪರ್ನ ಜನರೇಟ್ ಮಾಡಿ ಕೊಡ್ತಾರೆ. ಸೊ ಫ್ರೆಂಡ್ಸ್, ಲೈವ್ ಡೆಮೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಥರ ಇಂಟರ್ಫೇಸ್ಗೆ ಹೋಗ್ತೀರಾ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಸಬ್ಮಿಟ್ ಬಟನ್ ಅಂತಿರುತ್ತೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಡಿಜಿಲಾಕರಿಂದ ವೆರಿಫೈ ಮಾಡಿಸುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಇಲ್ಲಿ ನಿಮಗೆ OTP ಕಳಿಸಿರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. OTP ಕಳಿಸ್ಬಿಟ್ಟು ಅಲ್ಲಿ ಮತ್ತೆ ನಿಮಗೆ ಕಂಟಿನ್ಯೂ ಕೊಡಿ. OTPನ ಇಲ್ಲಿ ಎಂಟರ್ ಮಾಡಿದ್ಮೇಲೆ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲೋಡ್ ಆಗಿಬಿಟ್ಟು ಏನಾಗುತ್ತೆ ಅಂದರೆ ಕೆಳಗಡೆ ನಿಮಗೆ ಪರ್ಮಿಷನ್ ಕೇಳುತ್ತೆ. ಸೊ ಇಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಅಲೋ ಅಂತಿರುತ್ತೆ, ಅಲೋ ಅಂತ ಕೊಟ್ಬಿಡಿ. ಎಲ್ಲ ಒಂದು ಕೊಟ್ಟಿದ ತಕ್ಷಣ ಮತ್ತೆ ನಿಮಗೆ ಅದೇ ವೆಬ್ಸೈಟಿಗೆ ಕರ್ಕೊಂಡೋಗುತ್ತೆ. ಇಲ್ಲಿ ಮತ್ತೆ ನಿಮಗೆ OTP ಕಳಿಸಿರುತ್ತೆ. KMDCಯಿಂದ ಬಂದಿರುತ್ತೆ OTP. ಈ OTPನ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಮತ್ತೆ ಈ ಥರ ಇಂಟರ್ಫೇಸ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆಯಲ್ಲ, ಅರಿವು ಎಜುಕೇಷನ್ ಲೋನ್ ಸ್ಕೀಮ್ ಅಂಡರ್ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ನ್ಯೂ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಅಪ್ಲೈ ಆನ್ಲೈನ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫಸ್ಟ್ ಸ್ಟೆಪ್ ಏನಿದೆ ಅಂದರೆ ಅಪ್ಲಿಕೆಂಟ್ ಡೀಟೇಲ್ಸ್ ಅಂತಿದೆ. ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಎಂಟರ್ ಮಾಡಿ. ನಿಮ್ಮ ಫುಲ್ ನೇಮು, ನಿಮ್ಮ ಫಾದರ್ಸ್ ಫುಲ್ ನೇಮು, ನಿಮ್ಮ ಜೆಂಡರು, ಮತ್ತು ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಬರ್ತ್ ಪ್ಲೇಸು, ಮತ್ತು ನಿಮ್ಮ ಬರ್ತ್ ಪ್ಲೇಸ್ ಡಿಸ್ಟಿಕ್ ಅಂತ ಕೇಳ್ತಿದೆ ಅದು ಕೊಡಿ. ಮತ್ತು ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ. ಇಸ್ ಡಿಫ್ರೆಂಟ್ಲಿ ಏಬಲ್ಡ್ ಅಂತಿದೆ. ಡಿಫ್ರೆಂಟ್ಲಿ ಏಬಲ್ಡ್ ನೀವೇನಾದರೂ ಡಿಸೇಬಲ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಮತ್ತು ಫಾದರ್ಸ್ ಆಕ್ಯುಪೇಷನ್ ಕೊಡಿ, ಮದರ್ಸ್ ಆಕ್ಯುಪೇಷನ್ ಕೊಡಿ. ಮತ್ತು ಅದಾದಮೇಲೆ SSLC ಆರ್ ಮತ್ತು ಇಲ್ಲಿ SSLC ಆರ್ ನೀಟ್ ಡೀಟೇಲ್ಸ್ ಅಂತ ಕೇಳ್ತಿದೆ. SSLC ನಂಬರ್ನ ಎಂಟರ್ ಮಾಡಿ. ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿರೋಂಗೆ CET ನಂಬರ್ ಬಂದಿದ್ರೆ ಎಂಟರ್ ಮಾಡಿ, ಬಂದಿಲ್ಲ ಅಂದರೆ ಎಂಟರ್ ಮಾಡೋಕ್ಕೆ ಹೋಗಬೇಡಿ. ಡಿಪ್ಲೊಮಾ ಸ್ಟೂಡೆಂಟ್ ಆಗಿದ್ದರೆ ಎಂಟರೇ ಮಾಡೋಕ್ಕೆ ಹೋಗಬೇಡಿ. ಮತ್ತು ನೀಟ್ ನಂಬರ್ ಇದ್ದರೆ ನೀಟ್ ನಂಬರ್ ಸಹ ಎಂಟರ್ ಮಾಡಬೇಡಿ. ಇದ್ದರೆ ಎಂಟರ್ ಮಾಡಿ. ನೀವೇನಾದರೂ ನೀಟ್ ಬರೆದಿದ್ರೆ, ಏನಾದರೂ ನಿಮ್ಮ ಹತ್ರ ಹಾಲ್ ಟಿಕೆಟ್ ಇದ್ದರೆ ಎಂಟರ್ ಮಾಡಿ, ಇರಲ್ಲ ಅದಕ್ಕೋಸ್ಕರ ಎಂಟರ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ನಿಮ್ಮ ಮೊಬೈಲ್ ನಂಬರ್ ಆಟೋಮೆಟಿಕ್ ತೊಗೊಂಡಿರುತ್ತೆ, ಆಲ್ಟರ್ನೇಟ್ ಮೊಬೈಲ್ ನಂಬರು ಮತ್ತು ಇಮೇಲ್ನ ಎಂಟರ್ ಮಾಡಿ. ಅದಾದಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಕೆಳಗಡೆ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಕೇಳ್ತಿದೆ. 2 RD ನಂಬರ್ಸ್ನ ಎಂಟರ್ ಮಾಡಿಬಿಟ್ಟು ರೈಟ್ ಸೈಡಲ್ಲಿ ವೆರಿಫೈ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕಮ್ಯುನಿಟಿ ಮತ್ತು ಸಬ್ ಕಮ್ಯುನಿಟಿ ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಅದು ತೊಗೊಂಡಿದ ತಕ್ಷಣ ಇಲ್ಲಿ ಏನಾಗುತ್ತೆ ಅಂದರೆ ಕೆಳಗಡೆ ನೆಕ್ಸ್ಟ್ ಬಟನ್ ಅಂತಿದೆಯಲ್ಲ ಬ್ಲೂ ಕಲರಲ್ಲಿ, ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಲೋಡ್ ಆಗಿಬಿಟ್ಟು ಸೆಕೆಂಡ್ ಸ್ಟೆಪ್ಗೆ ಹೋಗುತ್ತೆ ಫ್ರೆಂಡ್ಸ್. ಅಡ್ರೆಸ್ ಡೀಟೇಲ್ಸ್ ಅಂತಿದೆ. ಇಲ್ಲಿ ಫಸ್ಟ್ ಇಲ್ಲಿ ಏನು ಕೇಳ್ತಿದೆ ಅಂದರೆ ಡಿಸ್ಟ್ರಿಕ್ಟ್ ಅಂತ ಕೇಳ್ತಿದೆ, ಡಿಸ್ಟ್ರಿಕ್ಟ್ ಕೊಡಿ. ಕಾನ್ಸ್ಟಿಟ್ಯೂನ್ಸಿ ಇಲ್ಲೇ ನಿಮಗೆ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ. ನೀವು ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದರೂ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ತಾಲೂಕು ಕೇಳುತ್ತೆ, ನಿಮ್ಮ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಪಿನ್ ಕೋಡ್ ಕೇಳುತ್ತೆ, ನಿಮ್ಮ ಪಿನ್ ಕೋಡ್ನ ಇಲ್ಲಿ ಎಂಟರ್ ಮಾಡಿಬಿಡಿ. ಎಂಟರ್ ಮಾಡಿಬಿಟ್ಟು ಮತ್ತು ನಿಮ್ಮ ಫುಲ್ ಅಡ್ರೆಸ್ ಏನು ಕೇಳ್ತಿದೆಯಲ್ಲ ಅದನ್ನು ಎಂಟರ್ ಮಾಡಿ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸ್ ಅಂತ ಕೇಳ್ತಿದೆ. ಇಲ್ಲಿ ನಿಮ್ದು ಏನಾದರೂ ಪ್ರೆಸೆಂಟ್ ಇವಾಗ ನೀವು ಇರೋ ಅಡ್ರೆಸ್ನ ನೀವು ಡಿಫ್ರೆಂಟ್ ಇದ್ದರೆ ಇಲ್ಲಿ ಮತ್ತೆ ಎಂಟರ್ ಪ್ರೆಸೆಂಟ್ ಎಲ್ಲಿದ್ದೀರೋ ಆ ಅಡ್ರೆಸ್ನ ಎಂಟರ್ ಮಾಡಿ. ಏನಾದರೂ ಸೇಮ್ ಇದ್ದರೆ ಈ ಥರ ನೀವು ಟಿಕ್ ಕೊಟ್ಬಿಟ್ಟು ಪ್ರೊಸೀಡ್ ಆಗ್ಬೋದು. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಡಿ. ಮತ್ತು ಥರ್ಡ್ ಸ್ಟೆಪ್ ಕರ್ಕೊಂಡೋಗುತ್ತೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ ಇಲ್ಲಿ ನಿಮ್ಮ ಫೈಲ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಮೇಯ್ನ್ ಇಲ್ಲಿ 3 ಫೈಲ್ಸ್ ಇದೆ, ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಇವರೇ ಕೊಡ್ತಾರೆ ನಿಮಗೆ ಇಂಡೆಮ್ನಿಟಿ ಬಾಂಡು ಮತ್ತು ಅದಾದಮೇಲೆ ನೆಕ್ಸ್ಟ್ ಸ್ಟೂಡೆಂಟ್ ಸೆಲ್ಫ್ ಡಿಕ್ಲರೇಷನ್ನು ಮತ್ತು ಪೇರೆಂಟ್ ಸೆಲ್ಫ್ ಡಿಕ್ಲರೇಷನ್ ಇರುತ್ತೆ. ಫಸ್ಟ್ ಇಲ್ಲಿ ಏನಾಗುತ್ತೆ ಅಂದರೆ ಇಂಡೆಮ್ನಿಟಿ ಬಾಂಡ್ನ ನೀವು ನೋಟ್ರಿ ಪೇಪರ್ ಮೇಲೆ ನೀವು ಪ್ರಿಂಟ್ ಮಾಡಿಸ್ಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಏನಿರುತ್ತೆ ಅಂದರೆ ಅದಾದಮೇಲೆ ಸ್ಟೂಡೆಂಟ್ ಸೆಲ್ಫ್ ಡಿಕ್ಲರೇಷನ್ ಡೌನ್ಲೋಡ್ ಮಾಡ್ಕೊಂಡು ಫಿಲ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡಿ. ಮತ್ತು ಪೇರೆಂಟ್ಸ್ ಸೆಲ್ಫ್ ಡಿಕ್ಲರೇಷನ್ ಸಹ ಅಷ್ಟೇ, ಪೇರೆಂಟ್ಸ್ ಕಡೆಯಿಂದ ನೀವು ಫಿಲ್ ಮಾಡಿಸಿ ಅಪ್ಲೋಡ್ ಮಾಡಿಸ್ಬಿಡಿ. ಇಲ್ಲಿ ಫಸ್ಟ್ ನೀವೇನು ಅಪ್ಲೋಡ್ ಮಾಡಬೇಕಂದ್ರೆ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಫೋಟೋ ಅಂತಿದೆ, JPG ಫಾರ್ಮ್ಯಾಟಲ್ಲಿ ಇರಬೇಕು. ಆ ಫೋಟೋನ ಅಪ್ಲೋಡ್ ಮಾಡಬೇಕು ನೀವು. ಮತ್ತು ಅದಾದಮೇಲೆ ಅಪ್ಲೋಡ್ ಫೋಟೋ ಆಫ್ ಅಪ್ಲಿಕೆಂಟ್ ಇದೆಯಲ್ಲ ಅಲ್ಲಿ ನೀವು JPG ಫಾರ್ಮ್ಯಾಟಲ್ಲಿ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕು. ಫಾದರ್ ಆರ್ ಗಾರ್ಡಿಯನ್ ಫೋಟೋ ಅಂತಿದೆ, ನಿಮ್ಮ ಫಾದರ್ ಆರ್ ಗಾರ್ಡಿಯನ್ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ JPG ಫಾರ್ಮ್ಯಾಟಲ್ಲಿ. ಸೊ ಮತ್ತೆ ಇಲ್ಲಿ ಏನಿದೆ ಕೆಳಗಡೆ ಕ್ಯಾಸ್ಟ್ ಸರ್ಟಿಫಿಕೇಟ್ PDF ನೀವು ಹಾಕ್ಬಿಟ್ಟು ಅಪ್ಲೋಡ್ ಮಾಡಿಬಿಡಿ. ಮತ್ತು ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದೆ, ಇನ್ಕಮ್ ಸರ್ಟಿಫಿಕೇಟ್ PDF ಫೈಲಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ಅದನ್ನು ಸಹ ಇಲ್ಲಿ ಅಪ್ಲೋಡ್ ಮಾಡಿಬಿಡಿ. ಮತ್ತು ಕಾಪಿ ಆಫ್ ಆಧಾರ್ ಆ್ಯಸ್ ಪ್ರೂಫ್ ಅಂತಿದೆ, ಆಧಾರ್ ಕಾರ್ಡ್ದು ಸಹ PDF ಮಾಡಿಕೊಂಡು ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿಬಿಡಿ. ಮತ್ತು CET ಅಡ್ಮಿಷನ್ ಟಿಕೆಟ್ ಅಂತಿದೆ,
CET ಅಡ್ಮಿಷನ್ ಟಿಕೆಟ್ ಇಲ್ಲಿ ಏನು ಮಾಡಬೇಕಂದ್ರೆ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಬ್ಲ್ಯಾಂಕ್ ಬಿಟ್ಬಿಡಿ, ಇದನ್ನು ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ನೀಟ್ ಅಡ್ಮಿಷನ್ ಟಿಕೆಟ್ ಅಂತ ಕೇಳ್ತಿದೆ, ನೀಟ್ ಅಡ್ಮಿಷನ್ ಟಿಕೆಟ್ನ ಸಹ ಇಲ್ಲಿ ನೀವು ಬ್ಲ್ಯಾಂಕ್ ಅಂತ ಮೆನ್ಷನ್ ಮಾಡಿಬಿಡಿ. ಮತ್ತು ಇವಾಗ ಏನು ಕೇಳುತ್ತೆ ಅಂದರೆ ಅದಾದಮೇಲೆ SSLC ಆರ್ 10th ಮಾರ್ಕ್ಸ್ ಕಾರ್ಡ್ ಅಂತ ಕೇಳುತ್ತೆ, ಅದನ್ನು ಸಹ PDF ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಮಾಡಿಬಿಡಿ. ಮತ್ತು ಅದಾದಮೇಲೆ ನೆಕ್ಸ್ಟ್ SSLC ಆರ್ 10th ಮಾರ್ಕ್ಸ್ ಕಾರ್ಡ್ ಮೇಲೆ ನಿಮಗೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಆರ್ PUC ಮಾರ್ಕ್ಸ್ ಕಾರ್ಡ್ ಅಂತ ಕೇಳುತ್ತೆ. ನೀವು PUC ಬೇಸಿಸ್ ಮೇಲೆ ಏನಾದರೂ ಎಂಜಿನಿಯರಿಂಗ್ ಜಾಯ್ನ್ ಆಗೋ ಥರ ಇದ್ದರೆ PUC ಮಾರ್ಕ್ಸ್ ಕಾರ್ಡ್ನ ಎಂಟರ್ ಮಾಡಬೇಕು. ಆರ್ ನೀವು ಡಿಪ್ಲೊಮಾ ಬೇಸಿಸ್ ಮೇಲೆ ಜಾಯ್ನ್ ಆದರೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸು ಇವಾಗ 4th ಸೆಮಿಸ್ಟರ್ ಆರ್ 5th ಸೆಮಿಸ್ಟರ್ವರೆಗೂ ನಿಮ್ಮ ಹತ್ರ ಎಲ್ಲ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ಸು ಇರುತ್ತೆ. ಎಷ್ಟಿದೆಯೋ ಅಷ್ಟು ಮಾರ್ಕ್ಸ್ ಕಾರ್ಡ್ಸ್ನ ಇಲ್ಲಿ ನೀವು PDF ಫಾರ್ಮ್ಯಾಟಲ್ಲಿ ಕನ್ವರ್ಟ್ ಮಾಡಿಕೊಂಡು ಎಲ್ಲ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ನೀವು ನೋಡಿ ಇಲ್ಲಿ ಡಿಪ್ಲೊಮಾ ಆರ್ PUC ಮಾರ್ಕ್ಸ್ ಕಾರ್ಡ್ ಅಂತ ಕೇಳ್ತಿದ್ದೆಲ್ಲ, ಇಲ್ಲಿ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟು ನೋಟ್ರಿ ಪೇಪರ್ ಮೇಲೆ ಇಂಡೆಮ್ನಿಟಿ ಬಾಂಡ್ನ ಪ್ರಿಂಟ್ ಮಾಡಿಕೊಂಡು ಅದನ್ನು ಸಹ ಅಪ್ಲೋಡ್ ಮಾಡಿಬಿಡ್ವಿ. ಮತ್ತು ಅದಾದಮೇಲೆ ನೆಕ್ಸ್ಟ್ ಸ್ಟೂಡೆಂಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇದೆ, ಅದನ್ನು ಸಹ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡಿ. ಪೇರೆಂಟ್ಸ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಸಹ ಅಷ್ಟೇ ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡಿ. ಅದೆಲ್ಲ ಆಗಿದ ತಕ್ಷಣ, ಎಲ್ಲ ಪ್ರೊಸೀಜರು ಆಗಿದ ತಕ್ಷಣ ಇಲ್ಲಿ ಕೆಳಗಡೆ ನಿಮಗೆ ಬ್ಲೂ ಕಲರಲ್ಲಿ ಪ್ರೊಸೀಡ್ ಅಂತ ಕೊಟ್ಟಿರ್ತಾರೆ. ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ನಿಮಗೆ ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್ ಕರ್ಕೊಂಡೋಗುತ್ತೆ. ಇಲ್ಲಿ ಏನು ಮಾಡೋ ಥರ ಇರಲ್ಲ ನಿಮಗೆ, ಇಲ್ಲಿ ಜಸ್ಟ್ ನೀವು ವೆರಿಫೈ ಮಾಡ್ಕೋಬೇಕು ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ. ಏನಾದರೂ ಕರೆಕ್ಟ್ ಆಗಿಲ್ಲ ಅಂದರೆ ನೀವು ಬ್ಯಾಕ್ ಬಟನ್ ಏನಿದೆಯಲ್ಲ ಇಲ್ಲಿ ಮೇಲೆ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಎಲ್ಲ ಡೀಟೇಲ್ಸು ನೀವು ಎಡಿಟ್ ಮಾಡ್ಕೋಬೋದು. ನಿಮ್ಗೇನಾದರೂ ರಾಂಗ್ ಮಿಸ್ಟೇಕ್ ಏನಾದರೂ ಆಗಿದ್ದರೆ ನೋಡ್ಕೊಳ್ಳಿ. ಇಲ್ಲಿ ಏನೂ ಸಹ ಮಿಸ್ಟೇಕ್ಸ್ ಇಲ್ಲ ಅಂದರೆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗ್ರೀನ್ ಕಲರಲ್ಲಿ ಸಬ್ಮಿಟ್ ಬಟನ್ ಅಪಿಯರ್ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ, ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗೋಗ್ಬಿಡುತ್ತೆ.